ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸ್ಮಾಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ರೈತ ವ್ಯವಸಾಯ ಮಾಡ್ತಾ ಇರ್ತಾನೆ. ಅವನ ಹತ್ರ ಎತ್ತುಗಳು, ಹಸುಗಳು ಎಲ್ಲ ಇರ್ತದ. ಒಂದು ಹಸು ಇರುತ್ತೆ ಅವರಲ್ಲಿ, ಅದು ಹಾಲು ಕೊಡ್ತಾ ಇರುತ್ತೆ. ಅದ್ರ ಜೊತೆಗೆ ಹೊಲದಲ್ಲಿ ಏನಾದರೂ ಕೆಲಸ ಇದ್ರೂ ಅದನ್ನ ಬಳಸ್ಕೋತಾ ಇರ್ತಾನೆ. ಆ ಎತ್ತು ಆ ಮನೆಗಾಗಿ, ಆ ರೈತನಿಗಾಗಿ ತುಂಬ ದುಡಿದಿರುತ್ತೆ. ಈಗ ದಿನಗಳು ಕಳೆದಂಗೆಲ್ಲ ಏಜ್ ಆಗೇ ಆಗುತ್ತಲ್ಲ, ಆ ಹಸುಗೂ ಏಜ್ ಆಗ್ಬಿಡುತ್ತೆ, ಅಂದ್ರೆ ಮುದಿ ಹಸು ಆಗ್ಬಿಡುತ್ತೆ. ಅದು ಹಾಲು ಕೊಡಂಗಿಲ್ಲ. ಅವಾಗ ಏನು ಕೆಲಸ ಮಾಡೋಕ್ಕೂ ಆಗ್ತಿರಲ್ಲ, ಅದನ್ನ ಹೊಲಕ್ಕೆ ಕರ್ಕೊಂಡು ಹೋದ್ರು. ಅವಾಗ ರೈತ ಇದನ್ನ ಏನು ಮಾಡಬೇಕು, ಇದನ್ನ ಕಟ್ಟಿ ಹಾಕಿದ್ರೆ ಸುಮ್ಮನೆ ನಾವು ಕಟ್ಟಿ ಹಾಕಿರೋ ಜಾಗ ಅಷ್ಟೇ, ಅದರಿಂದ ನನಗೇನು ಉಪಯೋಗ ಇಲ್ಲಲ್ಲ ಅಂತೇಳಿ ಹಸುನ, ಆಯ್ತಪ್ಪ ನೀನು ಇನ್ನೇನು ಕೆಲಸ ಮಾಡೋಕ್ಕಾಗಂಗಿಲ್ಲ, ನಿನಗೆ ಏಜ್ ಆಗ್ಯದ, ನಿನ್ನ ಕಣ್ಣಿಗೆ ಬಿಚ್ತೀನಿ ನಾನು, ನೀನು ಎಲ್ಲನ ಹೋಗಿ ಫ್ರೀಯಾಗಿ ಎಲ್ಲನ ಹುಲ್ಲು ತಿಂದು ಹಚ್ಚಿಗಿದ್ದಲ್ಲಿ ತಿನ್ನು, ಬೆಚ್ಚಿಗಿದ್ದಲ್ಲಿ ಮಕ್ಕೋ ಅಂತೇಳಿ ಹಸು ಕಣ್ಣಿಗೆ ಬಿಚ್ಚಿ ಬಿಡ್ತಾನೆ. ಅದು ಏನು ಮಾಡೋಕ್ಕಾಗತ್ತೆ, ನಮ್ಮೆಲ್ಲಕ್ಕೆ ಊರು ದಾಟಿ ಹೊರಗಡೆ ಹೋಗುತ್ತೆ. ಹಾಗೆ ಊರು ದಾಟಿ ಹೊರಗಡೆ ಹೋದಂಗೆಲ್ಲ ಬೈಲು ಎಲ್ಲ ಒಂದು ಅಡವಿಗೆ ಸೇರಿಕೊಳ್ಳುತ್ತೆ. ಅಡವಿಗೆ ಹೋದ್ಮೇಲೆ ಎಲ್ಲ ಹಚ್ಚಿಗಿರ್ತದ, ತಿಂತದ, ಹಸುವಾಗಿರುತ್ತೆ. ಅದಕ್ಕೆ ಹುಲ್ಲೆಲ್ಲ ತಿಂದ್ಮೇಲೆ ಅಲ್ಲೇ ನೀರು ಕುಡಿತದ. ನಾನು ಎಲ್ಲಿರಬೇಕು, ನಾನು ಅಲ್ಲಿ ಚೆನ್ನಾಗಿದ್ನಲ್ಲ, ಎಲ್ಲಿರಬೇಕು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಯೋಚನೆ ಮಾಡ್ತಾ ಅದು ನೀರು ಕುಡಿದಿರ್ತದ, ಹೊಟ್ಟೆನೂ ತುಂಬಿರ್ತದ. ಮೆಲ್ಲಕ್ಕೆ ಮುಂದೆ ಹೋದ್ರೆ ಒಂದು ಗುಹೆ ಥರ ಕಾಣಿಸುತ್ತೆ ಅದಕ್ಕೆ. ಇದೇನೋ ಜಾಗ ಚೆನ್ನಾಗಿದೆ ಅಲ್ಲ, ಇಲ್ಲೇ ಹುಲ್ಲಿದೆ, ಇಲ್ಲೇ ನೀರಿದೆ, ಇಲ್ಲೇ ಗುಹೆನೂ ಇದೆ, ಇಲ್ಲೇ ಉಳ್ಕೊಂಡ್ಬಿಟ್ರೆ ಆಯ್ತಲ್ಲ, ನನ್ನ ವಯಸ್ಸಾಗಣೆ, ನನ್ನ ಪ್ರಾಣ ಹೋಗುತ್ತೆ, ನಾನು ಇಲ್ಲೇ ಇರ್ಬೋದಲ್ಲ ಅಂತೇಳಿ ಅದು ಗುಹೆ ಒಳಗೆ ಹೋಗಿ ಮನೆ ಮಾಡ್ಕೊಂಡ್ಬಿಡುತ್ತೆ. ಡೈಲಿ ಅದು ಹುಲ್ಲು ತಿನ್ನೋದು, ನೀರು ಕುಡಿಯೋದು, ಹೋಗಿ ಗುಹೆ ಒಳಗೆ ಮಲಗೋದು, ಈ ಥರ ನಡೆದ ಇರುತ್ತೆ. ಅದು ಹುಲಿದು ಗುಹೆ ಇರುತ್ತೆ, ಸಿಂಹ ಹುಲಿ ಎಲ್ಲ ಇರೋವಂಥದ್ದು. ಒಂದಿನ ಹುಲಿ ಬರುತ್ತೆ. ಹುಲಿ ಬಂದು ನೋಡ್ತದ, ಅದು ಆಕಳ ಇರುತ್ತಲ್ಲ ಹಸು, ಒಳಗಿಂದ ನೋಡ್ತದ. ಇಲ್ಲೇನೋ ಹುಲಿ ಬರ್ತಿದ್ದಂಗೆ ಅದಲ್ಲ ಅಂತ ಯೋಚನೆ ಮಾಡ್ತದ. ಭಯ ಆಗ್ಬಿಡ್ತದ ಅದಕ್ಕೆ, ಇದು ಹುಲಿ ಗುಹೆಯನ್ನು ನನ್ನ ತಿಂದು ಬಿಡ್ತದೇನೋ ಅಂತೇಳಿ. ಭಯ ಆದಾಗ ಅವಾಗ ಯೋಚನೆ ಮಾಡಿ, ಈಗ ನಾನು ಭಯ ಪಟ್ಕೊಂಡ್ರೆ ಹುಲಿ ಬಂದ್ಬಿಡ್ತದ, ತಿಂದು ಬಿಡ್ತದ ನನ್ನ. ಅದಕ್ಕೆ ಏನಾದ್ರೂ ಒಂದು ಯೋಚನೆ ಮಾಡ್ಬೇಕಂತ ಅದು ಒಳಗಿಂದನೇ, ಯಾರದು ಬಂದಂಗಿದೆ ಅಲ್ಲ, ನನಗೆ ಬಹಳ ಹಸುವಾಗಿದೆ, ಬರ್ರಿ ಗುಹೆ ಒಳಗೆ, ನಿಮ್ಮನ್ನು ತಿಂದ್ಬಿಡ್ತೀನಿ ನಾನು ಅಂತ ಗಟ್ಟಿಯಾಗಿ ಆವಾಜ್ ಆಗ್ತದ. ಅವಾಗ ಹುಲಿ, ಇದೇನಪ್ಪ ನನ್ನ ಗುಹೆದಾಗ ಯಾರೋ ನನಗಿಂತ ದೊಡ್ಡ ಪ್ರಾಣಿ ಸೇರಿದಂಗದ, ನನ್ನೇ ಆಹಾರ ಆಗಿ ತಗೋತೀನಿ ಬಾ ಅಂತ ಕರೆಯಕತ್ತದಲ್ಲ, ಬ್ಯಾಡ ಅಂತೇಳಿ ಅದು ವಾಪಸ್ ಹೋಗ್ಬಿಡ್ತದ. ಸ್ವಲ್ಪ ಪ್ರಾಣ ಭಯ ಬಿಡ್ತದ, ಅದಕ್ಕೂ ವಾಪಸ್ ಓಡ್ತಾ ಇರತ್ತ. ಯಾಕ ಹುಲಿನೇ ಕಾಡಿನ ರಾಜ ಅಂತಾರ ಅದನ್ನ, ಎಷ್ಟು ಅಂದ್ರೆ ಎಲ್ಲಾದ್ರಿಗೆ ಎದುರ್ಕೊಳ್ಳೋದು ಹುಲಿಗೆ ಅಲ್ಲ, ಹುಲಿನೇ ಎದುರು ಓಡಕತ್ತದಲ್ಲ ಯಾಕಂತೇಳಿ ಇದು ನರಿ ಹೋಗಿ ಕೇಳ್ತದ, ಯಾಕ ಹುಲಿ ರಾಯ ನೀನ್ ಹಿಂಗ್ ಓಡಕತ್ತಿದ್ದಲ್ಲ ಅಂತ ಕೇಳ್ತದ. ಅವಾಗ ಹುಲಿ ಹೇಳ್ತದ, ಇಲ್ಲ ನನ್ನ ಗುಹೆ ಒಳಗ ನಾನು ಭಾಳ ದಿನ ಆಯ್ತಲ್ಲಿ ಇರ್ಲಿಲ್ಲ, ಗುಹೆ ಒಳಗೆ ಯಾವ್ದು ನನ್ಗಿಂತ ಒಂದು ದೊಡ್ಡ ಪ್ರಾಣಿ ಬಂದದ, ನನ್ನೇ ಆಹಾರ ಆಗಿ ತಿಂತೀನಿ ಬಾ ಅಂತ ಕರೆಯಕತ್ತದ, ನನಗೆ ಭಯ ಆಗ್ತಾ ಇದೆ, ಅದಕ್ಕೆ ನಾನು ಮೊದ್ಲು ಎಲ್ಲಿದ್ನೋ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಓಡಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತದ. ಅವಾಗ ನರಿ ಯೋಚನೆ ಮಾಡ್ತದ, ಮೊದಲೇ ನರಿ ಬುದ್ಧಿ ಅಂತೀವಲ್ಲ, ನರಿ ಯೋಚನೆ ಮಾಡುತ್ತ, ಹುಲಿಗಿಂತ ಕ್ರೂರ ಮೃಗ ಇನ್ನೊಂದಿಲ್ಲ, ಯಾವುದೋ ಬೇರೆದೇ ಇರ್ಬೋದು, ಏನು ನೋಡೋಣ ಅಂತೇಳಿ ಅವಾಗ ಹುಲಿಗೆ ಹೇಳ್ತದೆ, ಇಲ್ಲ ಬಾ ನೀನು, ನಾನು ಹೇಳ್ತೀನಿ ಅದ್ರೊಳಗೆ ಎಂಥ ಕ್ರೂರ ಮೃಗ ಅದ ನಾನು ನೋಡ್ತೀನಿ ಬಾ ಅಂತೇಳಿ ಹುಲಿನ ಕರ್ಕೊಂಡು ಮತ್ತೆ ಗುಹೆ ಹತ್ರ ಬರುತ್ತೆ. ಮತ್ತೆ ಅಲ್ಲಿ ಬರೋದು ಇಲ್ಲಿಂದನೇ ಆ ಹಸು ನೋಡ್ಬಿಡುತ್ತೆ. ನೋಡಿ, ಅಯ್ಯೋ ಇದೇನಪ್ಪ ಮತ್ತೆ ಹುಲಿ ಬರ್ತಾ ಇದೆ, ಹುಲಿ ಜೊತೆಗೆ ಯಾರು ಬರ್ತಾ ಇದಾರೆ ಅಂದ್ರೆ ನರಿ ಬರ್ತಾ ಇರುತ್ತೆ. ಅವಾಗ ಇದು ನರಿ ಬುದ್ಧಿ ಏನೋ ಪ್ಲಾನ್ ಮಾಡ್ಕೊಂಡೆ ಕರ್ಕೊಂಬಂದಿದೆ ಅಂತೇಳಿ ಅವಾಗೂ ಭಯ ಆಗ್ಬಿಡುತ್ತೆ ಫುಲ್ಲು, ಮತ್ತೆ ಬಂತಲ್ಲ ಅಂತ. ಅಂದ್ರೂ ಅದು ಭಯ ಪಟ್ಕೊಳಂಗಿಲ್ಲ. ಅವಾಗೇ ನಾನು ಎದುರಿಸ್ತೀನಿ ಅಂತ ಸಮಸ್ಯೆ ಬಂದಾಗಿ, ಹುಲಿ ಒಂದೇ ಬಂದಾಗೆ ಎದುರಿಸ್ತೀನಿ ನಾನು, ಹೀಗೆ ನಾನು ಧೈರ್ಯ ಗೆಡ್ಬೇಕಂತ ಮತ್ತೆ ಧೈರ್ಯ ಮಾಡ್ತದ. ಧೈರ್ಯ ಮಾಡಿ ಏನಾಯ್ತು, ಗುಹೆ ಹತ್ರನೇ ಬಂದ್ಬಿಡ್ತದ. ಹೊರಗಿಂದ ಗುಹೆ ಹತ್ರ ಬರೋಣ, ಅವಾಗ ಮತ್ತೆ ಆಕಳ ಹಸು ಆವಾಜ್ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನ್ ನರಿ, ನನಗೆ 2 ಬೇಟೆ ತಗೊಂಡ್ ಬಾ ಅಂತ ಹೇಳಿದ್ರೆ ಬರೇ ಒಂದೇ ಹುಲಿನ ಕರ್ಕೊಂಡ್ ಬಂದಿದೆಯಲ್ಲ, ಇನ್ನೊಂದು ಹುಲಿನೂ ಕರ್ಕೊಂಡ್ ಬಾ, ನನಗೆ ಆಹಾರ ಕೊಡು, ನೀನು ಒಳ್ಳೆ ನರಿ ಅಲ್ಲ, ಒಂದೇ ತಂದಿದೀಯಾ, ಯಾಕೆ ಅದನ್ನ ಕಳ್ಸು, ಇನ್ನ ಒಂದು ತಗೊಂಬಾ ಅಂತ ಗಟ್ಟಿಯಾಗಿ ಕೇಳುತ್ತೆ. ಅವಾಗ ಹುಲಿಗೆ ಇನ್ನ ಭಯ ಸ್ಟಾರ್ಟ್ ಆಗುತ್ತೆ, ಈ ನರಿ ನೀನೇ ಅದಕ್ಕೆ ಆಹಾರ ಕೊಡಕ್ ನಾನು ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಂತ ಓಡೋಗ್ಬಿಡುತ್ತೆ. ಅದರಿಂದ ನರಿನೂ ಓಡೋಗುತ್ತೆ. ನಿಜ ಅಲ್ಲ ಫ್ರೆಂಡ್ಸ್, ನಾವು ಜೀವನದಾಗ ಏನೋ ಕಷ್ಟ ಬಂದಾಗ, ಏನೋ ಇದಾದಾಗ ಎಷ್ಟು ಭಯ ಪಟ್ಟು ಕುಂತ್ಕೊಂಡ್ಬಿಡ್ತೀವಿ. ಭಯ ಪಡದೆ ಧೈರ್ಯದಿಂದಿದ್ರೆ ದೇವ್ರು ಏನೋ ಒಂದು ದಾರಿ ತೋರಿಸ್ತಾನಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.